ರೋಚಕ ರಾಜಕಾರಣ, ಬಿಗ್ ಬ್ರೇಕಿಂಗ್ ನ್ಯೂಸ್. ವಿರೋಧಗಳ ನಡುವೆಯೂ ಉದ್ಘಾಟನೆ ಆಯಿತು ಗ್ರಾಮ ಪಂಚಾಯತಿಯ ನೂತನ ಸಭಾಂಗಣ. ವಿಧಾನ ಪರಿಷತ್ ಸದಸ್ಯ ಸಿಎನ್ ಮಂಜೇಗೌಡ ಅವರಿಂದ. ಹೌದು, ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಮಿರ್ಲೆ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಕೆಲವು ಸದಸ್ಯರಿಂದ ಸಭಾಂಗಣ ಉದ್ಘಾಟನೆಗೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ವಿರೋಧದ ನಡುವೆಯೂ ವಿಧಾನ ಪರಿಷತ್ ಸದಸ್ಯ ಸಿಎನ್ ಮಂಜೇಗೌಡ ಅವರು ಸಭಾಂಗಣದ ಬಾಗಿಲು ತೆರೆಯದೇ ಇರುವ ಕಾರಣ ಮೆಟ್ಟಿಲುಗಳಲ್ಲೇ ಟೇಪ್ ಕತ್ತರಿಸಿ ಉದ್ಘಾಟನೆ ಮಾಡಿದರು. ಮತ್ತೊಂದು ಕಡೆ ಸಾರ್ವಜನಿಕ ಸೇವೆ ಮಾಡುವ ಜನಪ್ರತಿನಿಧಿಗಳು ಈ ರೀತಿ ಕಚ್ಚಾಡುತ್ತಿರುವುದು ಸ್ಥಳೀಯರಲ್ಲಿ ತೀವ್ರ ಆಕ್ರೋಶವನ್ನು ಉಂಟು ಮಾಡಿದೆ. ಸದಸ್ಯರುಗಳ ನಡುವೆ ಸಖತ್ ಜಟಾಪಟಿ ನಡೆಯಿತು. ಯಾವುದೇ ಅಹಿತಕರ ಘಟನೆಗಳು ನಡೆಯದ ಹಾಗೆ ಸರ್ಕಲ್ ಇನ್ಸ್ಪೆಕ್ಟರ್ ಶಶಿಕುಮಾರ್ ಮತ್ತು ಶಿವಪ್ರಕಾಶ್ ಹೆಚ್ಚುವರಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಿದರು. ಈಗ ಅವ್ರ ತಡೆ ನಾವು ಮಾಡ್ತೀವಿ ಸರ್. ಕೆಳಗೆ ಕೆಲ್ಸಿ ಅವ್ರನ್ನ ಅವ್ರನ್ನ ಕೆಳಗೆ ಕಲ್ತಾವಳಿ ಮಂಗಳವ್ರೆ ಇನ್ನೊಬ್ರು ಕ್ವಶನ್ ಹೋಗಿ ನೇತಮ್ಮರೇ ಹಾಕೋಗಿ ಮುಂದೆ ತಗೊಳ್ರಿ, ಬೈಕ್ ಮುಂದೆ ಕಳಿಸ್ರಯ್ಯ. ಕುಮಾರಸ್ವಾಮಿ ಅವರು ಮತ್ತೆ ಕೇಂದ್ರ ಉದ್ಘಾಟನೆ ಮಾಡ್ಲಿಕ್ಕೆ ನೀವು ಬಂದಿದ್ದೀರಿ. ಈಗ ನೀವು ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟೊಂದು ವಿರೋಧ ಆಯ್ತು, ಅದ್ರ ಬಗ್ಗೆ ತಾವೇನ್ ಹೇಳಿದ್ರು? ಗ್ರಾಮೀಣ ಪ್ರದೇಶದಲ್ಲಿ ಈ ತರ ಚಟುವಟಿಕೆಗಳು ಸಾಮಾನ್ಯ, ಆದ್ರೆ ಸೆಂಟ್ರಲ್ ಗವರ್ಮೆಂಟ್ ಕಾರ್ಯಕ್ರಮ ಕುಮಾರಣ್ಣರಿಗೆ ಡೇಟ್ ತಗೊಂಡಿದ್ರು. ಆ ಡೇಟ್ ಶಾಸಕರು ಡೇಟ್ ಕೊಟ್ಟಿದ್ರು, ನನ್ಗೆ ಆ ಡೇಟ್ ಆಮಂತ್ರಣ ಕೊಟ್ಟಿದ್ರು. ಸರಿನಾ? ಇದು ಮುಂದೂಡಿತಕ್ಕಂತ ವಿಚಾರ ನನಗೆ ಗೊತ್ತಿರ್ಲಿಲ್ಲ. ಬಂದಿದ್ದೀನಿ, ಎಲ್ಲ ಸರಿ ಉದ್ಘಾಟನೆ ಮಾಡಿಸಿದ್ದಾರೆ, ಮಾಡಿದೀನಿ. ಉದ್ಘಾಟನೆ ಮಾಡಿದ್ರೆ